ಒಂದು ಟೈಮ್ಗೆ 150ರಿಂದ 170 ಲೀಟ್ರ್ ಹಾಲು ಕರಿತೀವಿ. ಒಂದು ಟೈಮ್ಗೆ 170 ಲೀಟ್ರ್ ಅಂದರೆ ಅಲ್ಲಿಗೆ ನಿಮಗೆ 340 ಲೀಟ್ರು 340 ಲೀಟ್ರ್ ಹಾಲು ಕರಿತೀವಿ ಒಂದು ದಿವಸಕ್ಕೆ. ಈಗ ಇದು 11 ಕೆ ಜಿ ಹಾಲು ಕರಿತೇವೆ ಒಂದೊಂದು ಎರಡೂ. ಇದು ಒಂದು ಟೈಮ್ಗೆ 23 ಕೆ ಜಿ ಹಾಲು ಕರಿತದೆ. ಇದು 23 ಕೆ ಜಿ ಹಾಲು ಕರಿತದೆ. ಇದೊಂದು ಓರಿ ಹಾಕಿತ್ತು, ಇದರಲ್ಲೇ ಸಾಯ್ಕೊಂಡಿದ್ದೀವಿ ಹೋರಿನ. ಇದರದೇ ಮಗ ಓರಿ ಅಲ್ಲೈತೆ. 3 ಲಕ್ಷಕ್ಕೆ ಕೇಳಿದ್ರು, 3,10,000 ಕೇಳೋರು ಓರಿ. ಅಲ್ಲೈತೆ ಹೋರಿ, ಬೀಜದ ಓರಿ ಐತೆ. 3,10,000 ಕೇಳೋರು. ಈಗ ಕೊಟ್ಟಿಲ್ಲ, ನಾವು ಹಂಗೆ ಮಡಿಕೊಂಡಿದ್ದೀವಿ. ಇರಲಿ ಅವನು ಅಂತ ಭೀಮಾ ಅಂತ ಹೆಸರು ಇಟ್ಕೊಂಡಿದ್ದೀವಿ. ಮನೇಲಿ ಹುಟ್ಟಿದ ಮಗ ಮನೇಲಿ ಇರಲಿ ಅಂತ ಮಡಿಕೊಂಡಿದ್ದೀವಿ. ಬ್ರೀಡಿಂಗ್ 7-8 ಜನ ಗಂಡು ಮಕ್ಕಳು ಅವರೇ. ಯಾವ್ಯಾವ ತಳಿಯ ಹಸುಗಳಿದೆ ಸರ್? ಈಗ ನಮ್ಮನೆ ಎಲ್ಲ ಫುಲ್ಲು ಬ್ರೀಡಿಂಗು ಅಂದರೆ ಫುಲ್ ಎಚ್-ಅಪ್ಪು, ರೆಡ್ಯಾನು. ಯಾವುದು ಎಚ್-ಅಪ್ ಯಾವುದು? ಇದು ಫೀವ್ರ್ ಎಚ್-ಅಪ್ಪು. ಇದು ಫೀವ್ರ್ ಎಚ್-ಅಪ್ಪು. ಇದು ರೆಡ್ಯಾನು. ಬ್ಲ್ಯಾಕು, ಹಾಲ್ ಬ್ಲ್ಯಾಕು ಅಲ್ಲೈತೆ. ಇದು ಗಿರ್ ಕ್ರಾಸು. ಇದು ಬ್ಲ್ಯಾಕ್ ಎಚ್-ಅಪ್. ಇದು ಬ್ಲ್ಯಾಕ್ ಎಚ್-ಅಪ್ಪು. ಇದು ಗಿರ್ ಕ್ರಾಸು. ಬ್ಲ್ಯಾಕ್ ಎಚ್-ಅಪ್. ಇದು ಗಿರ್ ಕ್ರಾಸು. ಇದು ಕಿವಿ ಉದ್ದಾಗೈತೆ. ಇದು ಗಿರ್ ಕ್ರಾಸು. ಗಿರ್ ಕ್ರಾಸ್ ಅದು. ಇಲ್ಲ, ನಾನೇನು ಅನ್ಕೊಂಡೆ ಅಂದರೆ ನಮ್ಮ ಹುಡುಗರು ಬೇಡ ಕರ್ರಪ್ಪ, ಇಲ್ಲೇನೂ ಆಗಲ್ಲ ಹಳ್ಳೀಲಿ, ನೀವು ಸಿಟಿಗೆ ಹೋಗಿ ಅಂತ ಬೆಂಗಳೂರಿಗೆ ಕಳಿಸ್ದೆ. ಬೆಂಗಳೂರಲ್ಲಿ ಅವ್ರಿಗೆ ಕೊಟ್ಟು ಸಂಬಳ ಕೊಡೋದು ನಮಗೆ ಸಾಲಲ್ಲ. ಅವ್ರ ಕೈಲೆಲ್ಲ ಬೈಸ್ಕೊಂಡು ನಾವು ಕೆಲಸ ಮಾಡ್ಬೇಕಾ ಅಂದ್ಬಿಟ್ಟು ಹಳ್ಳಿಲೇ ಮಾಡ್ತೀವಿ ಅಂತ ಬಂದು, ಅಪ್ಪ ಹಿಂಗೆ ನಮ್ಗೆ ಹಸ್ಗಳು ಮಾಡಿಕೊಡಿ ಅಂತ ನನ್ನ ಮಕ್ಕಳು ಇಬ್ಬರು ಇಲ್ಲೇ ಅವರೇ. ಒಬ್ಬನಿಗೆ ಟ್ಯಾಕ್ಟ್ರ್ ಮಾಡ್ಕೊಟ್ಟಿದ್ದೀನಿ. ಬಂದು ಅದರಲ್ಲಿ ಟ್ಯಾಕ್ಟ್ರಲ್ಲಿ ಮೇವು ಹಾಯ್ಕೊಬತ್ತೀವಿ. ಮಿಕ್ಕಿ ಟೈಮ್ನಲ್ಲಿ ಉಳೋಕ್ಕೂ ಹೋಯ್ತಾರೆ. ಹಂಗೆ ಸುಮ್ಮನೆ ಯಾವುದೋ ಒಂದು ಟೈಮ್ನಲ್ಲಿ ಯಾಕೆ ಬೇಸಾಯ ಮಾಡೋಕ್ಕಾಗಲ್ಲ, ಇದರಲ್ಲಿ ಅದೇ ಯಾಕೆ ಮಾಡೋಕ್ಕಾಗಲ್ಲ? ಇಬ್ಬರು ಅನ್ಯೋನ್ಯವಾಗಿ ನಡೆಸ್ಕೊಂಡು ಹೋಯ್ತಾವ್ರೆ. ಯಾವ ತೊಂದರೆ ಇಲ್ಲ, ಯಾವ ಇದಿಲ್ಲ, ಆರಾಮಾಗಿದ್ದೀವಿ ಮನೆಯಾಗಲಿ. ಜಮೀನು ಇಲ್ಲದೆ ಇರೋರು ಹಸು ಸಾಗಾಣಿಕೆ ಮಾಡ್ಬೋದು. ಈ ಮನೆ ಒಂದಿದ್ರೆ ಸಾಕು, ಜಮೀನೇನು ಬೇಕೇ ಇಲ್ಲ. ಹಸು ಸಾಗಾಣಿಕೆ ಮಾಡೋಕ್ಕೆ ಜಮೀನೇನು ಬೇಕಾಗೋದಿಲ್ಲ. ನಾವು ಅದನ್ನು ಕ್ರಮಬದ್ಧವಾಗಿ ನೋಡಿಕೊಂಡ್ರೆ ಮೇವಿಗೂ ಕೊಟ್ಟು ನಮಗೂ ಕೊಡುತ್ತೆ ಅದು ಆದಾಯನ. ಅದ್ರ ಮೇವು ನೋಡ್ಕೊತದೆ, ಅದು ತಿಂಡಿ ಎಲ್ಲನೂ ಮಾಡಿ ಆದಾಯ ಮಾಡ್ಕೋಬೋದು. ಜಮೀನೇ ಬೇಕಿಲ್ಲ, ಅದ್ರ ಗೊಬ್ಬರನೂ ಮಾರ್ಕೋಬೋದು. ಆ ರೀತಿ ಜಮೀನು ಮಾಡಿಕೊಂಡು ಏನು ಮಾಡ್ತೀರಾ? ಹಸುಗಳಿದ್ದಾಗ ಜಮೀನು ಸಂಪಾದನೆ ಮಾಡ್ಬೋದು ನಾವು. ಅದರಲ್ಲಿ ಆದಾಯ ತೆಗೆದು ನಾವು ಜಮೀನು ತಗೊಬೋದು ಹೊರಗಡೆಯಿಂದ. ಹಂಗೆ ಮಾಡ್ಬೋದು. ಕಾಯಿಲೆ ನಿರ್ವಹಣೆ ಅಂದರೆ ಈಗ ಅನಿವಾರ್ಯ ಅಂದರೆ ಅತಿ ಕಾಯಿಲೆ ಬಂದಿದ್ದಕ್ಕೆ ಡಾಕ್ಟ್ರ್ ಕರಿತೀವಿ. ಇಲ್ಲಾಂದರೆ ನಮ್ಮ ಹುಡುಗನೇ ಮಾಡ್ತಾನೆ, ನನ್ನ ಮಗನೇ ಮಾಡ್ತಾನೆ. ಎಲ್ಲ ಮೆಡಿಷನ್ ಎಲ್ಲ ನನ್ನ ಮಗನೇ ಮಾಡ್ತಾನೆ. ಒಂದು ತಿಂಗಳಿಗೆ 3,20,000 30,000 ಬರುತ್ತೆ. ಅದರಲ್ಲಿ ನಾವೇನು ಮಾಡ್ತೀವಿ ಅಂದರೆ 15 ದಿವಸಕ್ಕೆ ಒಂದು 60,000 ತಿಂಡಿಗೆ ಹೋಯ್ತದೆ, ಒಂದು 20,000 ಮೇವಿಗೆ ಹೋಯ್ತದೆ. 50,000 55,000 60,000 70,000 ಹೋಯ್ತದೆ. ಅದರಲ್ಲಿ ಮಿಕ್ಕಿದ ದುಡ್ಡು ನಮ್ಗೆ ಉಳಿಯುತ್ತೆ. ಯಾವುದು ಏನು ಮೋಸ ಇಲ್ಲ. ಅವು ಏನು ನಮಗೇನು ಮೋಸ ಮಾಡಲ್ಲ ಗೋಗಳು. ನಾವೇನು ರೀತಿ ನೋಡ್ಕೊತೀವಿ ಆ ರೀತಿ ನಮಗೆ ಫಲ ಕೊಡ್ತದೆ. ನಮ್ಮ ಹೆಸರು ಲೋಕೇಶ್ ಅಂತ. ನಾವು ಚೌಡಸಮುದ್ರ ಊರು. ಬಂದು ನಾವು ಅಕ್ಕೆಬಾಳು ಹೋಬಳಿ, ಕೇರ್ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. ಹಿಂಗೆ ಬಂದು ನಾವು ಹಸು ಫಾರಮ್ ಮಾಡ್ಕೊಂಡು, ನಾವು ಹಸು ಸಾಗಾಣಿಕೆ ಮಾಡಿಕೊಂಡು ಇದು ಮಾಡ್ತಾಯಿದ್ದೀವಿ. ಇಷ್ಟು ಬಿಟ್ರೆ ಇನ್ನು ನಾವು ಹೊರಗಡೆ ಎಲ್ಲೂ ಹೋಗಲ್ಲ. ನಮ್ಮ ಮನೆಗಳಲ್ಲಿ ನಾವು ಹಸು ಸಾಗಾಣಿಕೆ ಮಾಡಿಕೊಂಡು ಬೇಸಾಯ ಮಾಡ್ಕೊಂಡು ಇದ್ದೀವಿ, ಜೀವನ ಸಾಗಿಸ್ತಾ ಇದ್ದೀವಿ. ಈಗ ಒಂದು 10 ವರ್ಷ ಆಯಿತು. 30 ಇದೆ. 30. ಸರ್, ಯಾವ ರೀತಿ ಇದನ್ನ ಮೇಂಟೈನ್ ಮಾಡ್ತೀರಾ? ಇದು ಅಂದರೆ ನಾವು ಬೆಳಗ್ಗೆ ಒಂದು 9 ಗಂಟೆಗೆ ಎಲ್ಲ ಮೇವು ಹಾಕ್ತೀವಿ. ಇನ್ನು ಮಧ್ಯಾಹ್ನ 11 ಗಂಟೆಗೆಲ್ಲ ನೀರು ತೋರಿಸ್ತೀವಿ. ಇನ್ನು ಏನಿದ್ರು ಇನ್ನು 3 ಗಂಟೆಗೆಲ್ಲ ಮೇವು ಹಾಕ್ತೀವಿ. ಮೇವು ಹಾಕ್ಬಿಟ್ರೆ ಇನ್ನು ಸಾಯಂಕಾಲ ಒಂದು 5:15ಗೆ ತಿಂಡಿ ಕೊಟ್ಟರೆ ಇನ್ನು ಹಾಲು ಕರ್ಕೊಂಡ್ರೆ ಮೇವಿಗೇನು ಹಾಕಲ್ಲ, ಹೊರಗಡೆ ಕಟ್ಟಾಕ್ತೀವಿ. ನಾವು ದನಗಳ ಮಣ್ಣನ್ನೆಲ್ಲ ಕಟ್ಟಾಕ್ತೀವಿ. ಈ ಕೊಟ್ಟಿಗೆಲ್ಲೇ ಬಿಡೋಲ್ಲ. ಮಳೆ ಇಲ್ದಾಗೆಲ್ಲ ಫುಲ್ಲು ಮಣ್ಣನ್ನೆಲ್ಲ ಕಟ್ಟಾಕ್ತೀವಿ. ಫುಡ್ ಎಲ್ಲ ಯಾವ ರೀತಿ ನೀವು ನೀಟಾಗಿ ಬ್ಯಾಲೆನ್ಸ್ ಮಾಡ್ತೀರಾ? ಬ್ಯಾಲೆನ್ಸ್ ಅಂದರೆ ಅದು ಹೊರಗಡೆಯಿಂದ ತಂದು ಜೋಳನ ನಮ್ಮ ಚಾಪ್ಕಟ್ರಲ್ಲಿ ಕಟ್ ಮಾಡಿ ಅದಕ್ಕೆ ಎಲ್ಲ ಉಪ್ಪು ನೀರು, ಬೆಲ್ಲದ ನೀರು ಎಲ್ಲ ಹಾಕಿ ಸೈಲೇಜ್ ಮಾಡಿ ಮಡ್ಕೊತೀವಿ.
ಅದು ಒಂದು ತಿಂಗಳು 1.5 ತಿಂಗಳು ಕಳೆದ ಮೇಲೆ ಅದನ್ನು ತೆಗೆದು ಮೇವು ಹಾಕ್ತೀವಿ. ಶೈಲಿಂದ ನೀವೇ ರೆಡಿ ಮಾಡ್ಕೊಂಡು ನಾವೇ ರೆಡಿ ಮಾಡ್ತೀವಿ ಅದನ್ನು. ಕಾಯಿಲೆ ನಿರ್ವಹಣೆ ಎಲ್ಲ ಹೇಗೆ ಮಾಡ್ತೀವಿ? ಕಾಯಿಲೆ ನಿರ್ವಹಣೆ ಅಂದರೆ ಈಗ ಅನಿವಾರ್ಯ ಅಂದರೆ ಅತಿ ಕಾಯಿಲೆ ಬಂದಿದ್ದಕ್ಕೆ ಡಾಕ್ಟ್ರ್ ಕರಿತೀವಿ. ಇಲ್ಲಾಂದರೆ ನಮ್ಮ ಹುಡುಗನೇ ಮಾಡ್ತಾನೆ, ನನ್ನ ಮಗನೇ ಮಾಡ್ತಾನೆ, ಎಲ್ಲ ಮೆಡಿಷನ್ ಎಲ್ಲ ನನ್ನ ಮಗನೇ ಮಾಡ್ತಾನೆ. ಯಾವ್ಯಾವ ಕಾಯಿಲೆ? ಅದಕ್ಕೆ ತೈಲೇರಿಯಾ ಕಾಯಿಲೆ ಬಂದರೆ ನನ್ನ ಮಗನೇ ಮಾಡ್ತಾನೆ. ಇಲ್ಲ ಜ್ವರ ಕೆಮ್ಮು ಈ ಥರ ಇದ್ದಾಗೆಲ್ಲ ನನ್ನ ಮಗನೇ ಮಾಡ್ತಾನೆ. ಏನು ಅವಕ್ಕೇನು ನಾವೇನು ಹೊರಗಡೆಯಿಂದ ಇದು ಮಾಡಬೇಕು ಅನ್ನೋದೇನಿಲ್ಲ. ಅತಿ ವಿಶೇಷವಾದ ಕಾಯಿಲೆ ಅಂದರೆ ಡಾಕ್ಟ್ರಿಗೆ ಕರಿತೀವಿ. ಬಂದಾಗ ಅವರು ನಮ್ಮ ಹುಡುಗಂಗೆ ಟ್ರೀಟ್ಮೆಂಟ್ ಈ ರೀತಿ ಕೊಡಪ್ಪ ಅಂತವ ಅವರು ಸಲಹೆ ಕೊಡ್ತಾರೆ. ನಮ್ಮ ಹುಡುಗಂಗೆ ನೀನೇ ಮಾಡ್ತೀಯಲ್ಲ ಈ ರೀತಿ ಮಾಡ್ಕೊ ಅಂತ ನಮ್ಮ ಹುಡುಗಂಗೆ ಸಲಹೆ ಕೊಟ್ಟಾಗ ಕನ್ವೆಂಟಲ್ಲಿ ಇರ್ತಾರೆ. ಕನ್ವೆಂಟ್ ಇದ್ದಾಗ ವೀಡಿಯೋ ಕಾಲ್ ಮಾಡಿಕೊಂಡು ಸರ್ ಹಿಂಗಾಗೈತೆ ಅಂತ ಹೇಳಿದಾಗ ಅವರು ಇಂಥದ್ದು ಮಾಡು ಅಂತ ಹೇಳಿದಾಗ ಎಲ್ಲನೂ ಇವನೇ ಮಾಡ್ಕೊತಾನೆ. ಬಾಟ್ಲ್ ಹಾಕೋದು, ಇಂಜೆಕ್ಷನ್ ಹಾಕೋದು, ಇಲ್ಲ IBಗೆ ಇಂಜೆಕ್ಷನ್ ಹಾಕೋದಾಗಲಿ ಎಲ್ಲ ನನ್ನ ಮಗನೇ ಮಾಡ್ಕೊತಾನೆ. ಅದರ ದೇಶದಿಂದ ನಮಗೆ ಒಂದು ಸ್ವಲ್ಪ ಪ್ರಾಫಿಟ್ ಆಗುತ್ತೆ. ಎಷ್ಟು ಜನ ಗಂಡು ಮಕ್ಕಳು ಸರ್? ನಮಗೆ 2 ಗಂಡು ಮಕ್ಕಳು, 1 ಹೆಣ್ಮಕ್ಳು. ಯಾರು ಇನ್ನೂ ಮದುವೆ ಆಗಿಲ್ಲ ಅನ್ಕೋ? ಇಲ್ಲ, ಒಬ್ಬಂದು ಮದುವೆ ಆಗೈತೆ, ಹಿರಿಮಗನ ಮದುವೆ ಮಾಡಿದ್ದೀವಿ. ಉದಯ್ ಅವ್ರದ್ದು? ಉದಯ್ ಅವ್ರದ್ದು ಮದುವೆ ಆಗೈತೆ, 3 ವರ್ಷ ಆಯ್ತು ಮದುವೆ ಆಗಿ. 3 ವರ್ಷ ಆಯಿತು, ಎಲ್ಲ ನ್ಯೂನ್ಯವಾಗಿದ್ದೀವಿ. ನಮ್ಮದು 30 ಹಸುಗಳಿದೆ, 2 ಹೋರಿಗಳಿದೆ. ಓರಿ ಅಂದರೆ ಸರ್? ಓರಿ ಅಂದರೆ ಅದು ನಮಗೂ ಬ್ಲೀಡಿಂಗ್ ಮಾಡ್ಕೊಳಕ್ಕೆ ನಮ್ಮ ದನಗಳಿಗೆ ಬ್ಲೀಡಿಂಗ್ ಮಾಡೋಕ್ಕೆ ನೀವೇ ಹಸುಗಳು? ನಾವೇ ಹೋರಿ ಮಾಡಿಕೊಂಡಿದ್ದೀವಿ. ಅದರಲ್ಲಿ ಹೊರಗಡೆಯಿಂದ ಬಂದವಕ್ಕೂ ನಾವು ಇದು ಮಾಡ್ತೀವಿ, ಕ್ರಾಸಿಂಗ್ ಮಾಡಿಸ್ಕೊಡ್ತೀವಿ. ಯಾರೇ ನಮ್ಮ ಚಾನಲ್ ಇಂದ ಯಾರೇ ಬಂದರೂ ಕೂಡ ನೀವು ನಿಮ್ಮ ಕಾಂಟ್ಯಾಕ್ಟ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಂದ್ರೆ ಅದೇ ಕ್ರಾಸಿಂಗ್ ಮಾಡಿಸ್ಕೊಡ್ತೀವಿ ನಾವು. ಅದೇನಿಲ್ಲ, ಹೊರಗಡೆಯಿಂದೆಲ್ಲ ಬರ್ತವೆ. ಈಗ ಹೊಳೆನರಸೀಪುರ ತಾಲೂಕು ದೊಡ್ಡಕಾಡ್ನೂರು, ಬಾಚನಹಳ್ಳಿ, ಈ ಕಡೆಯಿಂದ ಬಂಡಿಹೊಳೆ, ಈ ಕಡೆಯಿಂದ ಎಲ್ಲ ಬರ್ತವೆ ಹಸುಗಳು. ಡೈಲಿ ಬರ್ತವೆ ಹಸುಗಳು. ಅದರಲ್ಲಿ ಕ್ರಾಸಿಂಗ್ ಮಾಡಿ ಕಳಿಸ್ತೀವಿ. ಒಂದು ಹಸುಗಳಿಗೆ 400 ರೂಪಾಯಿ ತಗೋತೀವಿ ಅಷ್ಟೇ. 400 ರೂಪಾಯಿ ಚಾರ್ಜ್ ಮಾಡ್ತೀವಿ ಅಷ್ಟೇ. ಅದು ಒಂದು ಸತಿ ಬ್ಲೀಡಿಂಗ್ ಮಾಡಿದಾಗ ಅದಕ್ಕೆ 2 ತಿಂಗ್ಳಿಗೆ ಫ್ರೀ ಇರುತ್ತೆ. 2 ತಿಂಗಳ ಗಂಟೆಯಿಂದ ದುಡ್ಡು ತಗೊಳ್ಳಲ್ಲ. 2 ತಿಂಗಳ ಗಂಟ ಫ್ರೀ. ಅದು ಮತ್ತೆ ಬಂದರೆ ಹಾಂ. ಹಸು ತೊಳೆಗೆಲ್ಲ ಮಿಷನ್ನು, ಎಲ್ಲ ಮಿಷನ್ ಯೂಸ್ ಮಾಡ್ತೀವಿ. ಮಿಷನಲ್ಲಿ ಹೊಡೆಯೋದೆ, ನಾವು ಕೈಲಿಗಿಲಿ ಇದು ಮಾಡೋಕ್ಕೆ ಹೋಗಲ್ಲ. ಮಿಷನ್ ಇದು ಮಾಡ್ಕೊಂಡು ವಾಷಿಂಗ್ ಮಾಡ್ಕೊಂಡು ಬರೋದೆ. ಕೊಟ್ಟಿಗೆ ಎಲ್ಲ ಮಿಷನ್, ಎಲ್ಲ ಮಿಷನ್ನು. ತೊಪ್ಪೆ ಮಾತ್ರ ಕೆರ್ಕೊತೀವಿ, ಇನ್ನು ತೊಳೆಯೋದು ಎಲ್ಲ ಮಿಷನ್ನೇ. ಎಲ್ಲ ಇಲ್ಲ ಐತೆ ಆಲ್ರೆಡಿ ಮಿಷನ್ ಎಲ್ಲ. ಕೊಟ್ಟಿಗೆ ವ್ಯವಸ್ಥೆ ಎಲ್ಲ ಆಲ್ರೆಡಿ ಕೊಟ್ಟಿಗೆ, ಮ್ಯಾಟು, ಪ್ರತಿ ಒಂದಕ್ಕೂ ನಾವೆಲ್ಲ ದನಿಗೆ ವ್ಯವಸ್ಥೆ ಮಾಡ್ಕೊಳ್ಳೋದನ್ನ ಹೋದ್ರೆ ಅವು ಇದು ಮಾಡೋಕ್ಕಾಗ್ತಾ ಒತ್ತುತ್ತದೆ. ಇಲ್ಲ ಕೆಚ್ಚು ಬಾವು ಆಯ್ತವೆ, ತೊಪ್ಪೆ ಒಳಗೆ ಮಡಿಕೊಂಡ್ರೆ ಹಾಗೆಲ್ಲ ನಾವೇ ಅದನ್ನೆಲ್ಲನೂ ಕೆರೆದು ರೆಡಿ ಮಾಡ್ಕೊಬೇಕು. ಆ ರೀತಿ ಮಾಡ್ತೀವಿ. ಆದಾಯ ನಿರ್ವಹಣೆ ಅಂದರೆ ಒಂದು ತಿಂಗಳಿಗೆ 3,20,000 30,000 ಬರುತ್ತೆ. ಅದರಲ್ಲಿ ನಾವೇನು ಮಾಡ್ತೀವಿ ಅಂದರೆ 15 ದಿವಸಕ್ಕೆ ಒಂದು 60,000 ತಿಂಡಿಗೆ ಹೋಯ್ತದೆ, ಒಂದು 20,000 ಮೇವಿಗೆ ಹೋಯ್ತದೆ. 50,000 55,000 60,000 70,000 ಹೋಯ್ತದೆ. ಅದರಲ್ಲಿ ಮಿಕ್ಕಿದ ದುಡ್ಡು ನಮ್ಗೆ ಉಳಿಯುತ್ತೆ. ಯಾವುದು ಏನು ಮೋಸ ಇಲ್ಲ. ಅವು ಏನು ನಮಗೇನು ಮೋಸ ಮಾಡಲ್ಲ ಗೋಗಳು. ನಾವು ಏನು ರೀತಿ ನೋಡ್ಕೊತೀವಿ ಆ ರೀತಿ ನಮಗೆ ಫಲ ಕೊಡ್ತದೆ. ತುಂಬ ಖುಷಿ ಆಯ್ತು ಸರ್, ಯಾಕಂದರೆ ಮನೆ ಬಾಗಿಲಲ್ಲಿ ಇಟ್ಕೊಂಡು, ಮನೆ ಹತ್ತಿರದಲ್ಲಿ ಇಟ್ಕೊಂಡು ತಂದೆ ತಾಯಿ ಜೊತೆ ಈಗ ನಮ್ಮ ಹುಡುಗರು ಹೊರಗಡೆಗೆ ಎಲ್ಲೂ ಹೋಗಿ ಕಳಿಸಿಲ್ಲ. ಹೊರಗಡೆ ಮಾಡೋದಕ್ಕೆ ನಾವು ಮನೆ ತವೇ ಮಾಡ್ತೀವಿ ಅಂದರು. ಅದ್ರ ದೇಶದಿಂದ ನಾವು ಹಸುಗಳು ಮಾಡ್ಕೊಂಡಿದ್ದೀವಿ. ಇದರಲ್ಲಿ ನಿಮ್ಗೆ ಎಷ್ಟು ಸಮಾಧಾನ ಇದೆ ಇದರಿಂದ? ತುಂಬ ಸಮಾಧಾನ ಐತೆ. ನಮ್ಮದು ಹೊರಗಡೆ ಏನು ಹೋಗಲ್ಲ. ದನಿಗೆ ಮೇವು ಹಾಕ್ತೀವಿ, ಅಚ್ಚುಕಟ್ಟಾಗಿ ಊಟ ಮಕ್ಕತ್ತೀವಿ. ಟೈಮ್ ಫಿಕ್ಸು. ಓಕೆ, 9 ಗಂಟೆಗೆ ಮೇವು ಹಾಕಿದ್ಮೇಲೆ ಆರಾಮಾಗಿ ನಾವು ಕೂತಿರ್ತೀವಿ. ಇನ್ನು 11 ಗಂಟೆಗೆ ನೀರು ತೋರ್ಬಿಟ್ಟು ಹೋಗಿ ಮಲ್ಕೊಂಡ್ರೆ 3 ಗಂಟೆಗೆ ಹೇಳ್ತೀವಿ. 3 ಗಂಟೆಗೆ ಎದ್ಬಿಟ್ಟು ಆವಾಗ ಮೇವು ಹಾಕ್ತೀವಿ. ಹಾಗೆ ಆರಾಮಾಗಿದ್ದೀವಿ. ಇದೇ ರೀತಿ ನಿಮ್ಮ ರೀತಿ ನಾವು ಮಾಡ್ತೀವಿ ಅನ್ನೋ ಯುವ ರೈತರುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ನಾವು ಹಸುಗಳು ಮಾಡಿದರೆ ಆದಾಯ ಪಡ್ಕೋಬೋದು. ಆ ರೀತಿ ಈ ರೀತಿ ಎಲ್ಲ ಸಣ್ಣ ಅದಕ್ಕೆ ಉತ್ತೇಜನ ಕೊಟ್ಟು ಹೇಳ್ತೀವಿ. ನಾವು ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ, ಈ ಥರ ಮಾಡಿ ಮಟ್ಟಿ ಅಂತ ಹೇಳ್ತೀವಿ. ಹಸು ತಗೊಂಡ್ರೆ ಈಗ ಏನಿದ್ರು, ಈಗ ಸಣ್ಣ ಥರದಲ್ಲಿ ಹಸು ತಗೊಂಡ್ರೆ ನಾವು ಬೆನಿಫಿಟ್ ಮಾಡೋಕ್ಕಾಗಲ್ಲ. ವಯಸ್ಸಾಗಿರೋದು ತಗೊಂಡ್ರೆ ಏನಿದ್ರು ಕನ್ಗಡ್ಸು ಮೊದಲನೇ ಸುಲದಲ್ಲಿ ದನ ತಗೊಬೇಕು. ಮೊದಲನೇ ಸುಲದಲ್ಲಿ ದನ ತಗೊಂಡ್ರೆ ಈಗ 1,20,000 ಸಿಗುತ್ತೆ ತಗೊಂಡ್ರೆ. ಅದು ಎರಡನೇ ಸುಲಕ್ಕೆ ಅದು 1.5 2 ಲಕ್ಷಕ್ಕೂ ಹೋಯ್ತದೆ ಹಸು. ಆ ರೀತಿ ನಾವು ಇದು ಮಾಡ್ಕೋಬೇಕು. ವಯಸ್ಸಾದ ಹಸು ಆದರೆ ಅದು ಏನು ಅಂದರೆ 1-2 ಕರು ಕರ್ಕೋಬೋದು ಅಷ್ಟೇ. ನೀವು ಇದನ್ನ ಖರೀದಿನೂ ಮಾಡ್ತೀರಾ ಮತ್ತೆ ಬಿಕ್ರಿನೂ ಮಾಡ್ತೀರಾ? ಎಲ್ಲನೂ ಮಾಡ್ತೀವಿ. ಹಂಗೆ ಎರಡೂ ಮಾಡ್ತೀವಿ. ಈಗ ಬಂದವ್ರಿಗೆ ಬೇಕೇ ಬೇಕು ಅಂದಾಗ ನಾವು ಅವ್ರಿಗೆ ಮಾರಾಟನೂ ಮಾಡ್ತೀವಿ, ಹೊರಗಡೆನೂ ತತ್ತೀವಿ. ಖರೀದಿನೂ ಮಾಡಿ ಮಾರಾಟನೂ ಕೂಡ ಮಾಡ್ತೀರಾ? ಮಾಡ್ತೀವಿ. ಅದರಲ್ಲೂ ಕೂಡ ಲಾಭನ ಅದರಲ್ಲೂ ಲಾಭ ಆಗುತ್ತೆ.
ಏನು ಅಷ್ಟೇ ಏನಿಲ್ಲ. ಕೊಡಲ್ಲ, ಹಾಲ್ ಬಗ್ಗೆ ಜಾಸ್ತಿ ಹಾಲು ಬಗ್ಗೆ ನಾವು ದನನೇ ಮಾರಬೇಕು ಅನ್ನೋದು ಏನಿಲ್ಲ. ಬಂದಾಗ ಅವ್ರು ಇಷ್ಟಪಟ್ಟಾಗ ಇದು ತಗೊಳ್ಳಿ ಅಂತ, ಈಗ ನಮಗೆ ಇಷ್ಟ ಆಗೈತೆ ಇಷ್ಟು ಲಾಭ ಕೊಡಿ ಅಂತ ಹೇಳ್ತೀವಿ. ಅಷ್ಟು ಬಿಟ್ಟರೆ ನಾವು ಅದರಲ್ಲಿ ಮಾರಲೇಬೇಕು ಅನ್ನೋದೇನಿಲ್ಲ. ನಿಮ್ಮ ಜಮೀನು ಎಷ್ಟು ಎಕರೆ ಇದೆ ಸರ್? ನಮಗೆ ಒಂದು 5 ಎಕರೆ ಜಮೀನು ಐತೆ ಅಷ್ಟೇ. 5 ಎಕರೆಲಿ ಇದನ್ನೇ ಫುಲ್ಲು ಇದಕ್ಕೆ ಅಂತ ಮೀಸಲಿಟ್ಬಿಟ್ಟಿದ್ದೀವಿ. ಈಗ ನಾವು ಅದು ತಂಗಿ ಸೊಸೆ ನಟ್ಟಿದ್ದೀವಿ, ಅದಕ್ಕೆಲ್ಲ ಫುಲ್ಲು ಮೇವು ಹಾಕೊಳ್ಳೋದೆ, ಇನ್ನೇನು ಮಾಡಲ್ಲ ನಾವು. ಮಾಡಲ್ಲ. ಇನ್ನೇನು ಮಾಡಲ್ಲ. ಇದೇ ತೊಪ್ಪೆ ತಗೊಂಡೋಗಿ ಗೊಬ್ಬರ ಆಗುತ್ತೆ, ಅದು ತಗೊಂಡೋಗಿ ನಾವು ಜೋಳ ಬೆಳ್ಕೊತೀವಿ. ಸರ್ ಈಗ 30 ಹಸು ಸಾಕಿದ್ದೀರಾ, ಎಷ್ಟು ನೀವು ಹೆಂಗ್ ಮ್ಯಾನೇಜ್ ಮಾಡ್ತೀರಾ? ಈಗ ಒಂದು ದಿವಸಕ್ಕೆ 1 ಟನ್ ಮೇವು ಬೇಕು 30 ಹಸುಗಳಿಗೆ. ನಮಗೆ 1 ಟನ್ ಒಂದು ದಿವ್ಸಕ್ಕೆ ಮೇವು ಬೇಕು ಅಂದರೆ ಆ ರೀತಿ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತೀವಿ ನಾವು. ಸುಮ್ಮನೆ ಎನಿ ಟೈಮ್ ಮೇವು ಹಾಕಲ್ಲ, ಟೈಮ್ ಫಿಕ್ಸ್ ಮೇವು. ಅದಕ್ಕೆ ಒಂದು ಹಸುಗೆ 15 kg ಮೇವನಂತೆ ಹಾಯ್ಕೊತೀವಿ. 1 ಟೈಮಿಗೆ 15 kg ಮೇವು, 8 ಟೈಮ್ನಿಂದ 30 kg ಮೇವು ಹಾಕ್ತೀವಿ. ತೂಕ ಮಾಡಿ ಹಾಕ್ತೀರಾ? ಇಲ್ಲ, ಅದು ಒಂದು ಬೋಸಿ ಇದೆ, ಅದು ತೂಕ ಮಾಡಿಬಿಟ್ಟು ಅದರಲ್ಲಿ ತುಂಬ್ಕೊಂಡಿದ್ದೀವಿ. ಒಂದು ಸತಿ ಅಳತೆ ಮಾಡ್ಕೊಂಡಿದ್ದೀವಿ. ಅಳತೆ ಮೇಲೆ ಹಿಂಗೆ ಇಷ್ಟು ಹಿಡಿತದಲ್ಲ ಅನ್ನೋ ಉದ್ದೇಶ ಅದರಲ್ಲಿ ಅದೊಂದು ಒಂದೊಂದು ಬೋಸಿ ಮೇವು ಹಾಕ್ತೀವಿ. ಜೋಳದ ಕಡ್ಡಿ ಅಲ್ಲದೆ ಬೇರೆ ಏನು ಮೇವು ಹಾಕ್ತೀರಾ? ಜೋಳದ ಕಡ್ಡಿ ಮೇವು ಬಿಟ್ಟರೆ ಇನ್ನು ನಾವು ಒಂದು ಸ್ವಲ್ಪ ಒಣಹುಲ್ಲು ಹಾಕ್ತೀವಿ, ಅಷ್ಟು ಬಿಟ್ಟರೆ ಇನ್ನೇನು ಹಾಕಲ್ಲ. ಇದು ಬೇರೆ ಫೀಡ್ಗಳು ಹಾಕಲ್ವಾ? ಫೀಡು, ಅದಕ್ಕೆ ಹಿಂಡಿ ಫೀಡು, ಅಷ್ಟು ಬಿಟ್ಟರೆ ಇನ್ನೇನು ಹಾಕಲ್ಲ ನಾವು. ಸರ್, ಇವತ್ತಿನವರೆಗೂ ನಿಮಗೆ ತುಂಬ ಸಮಾಧಾನ ಇದೆ ಅನ್ಕೋತೀನಿ. ಫುಲ್ಲು ನಮಗೆ ಇದ್ದದಕ್ಕೂ ಭಾರಿ ಸಮಾಧಾನವಾಗಿದ್ದೀವಿ. ದನಗಳು ಮಾಡಿಕೊಂಡು ನಾವು ಭಾರಿ ಸಮಾಧಾನ ಆಗಿದೆ. ವಿಡಿಯೋದಲ್ಲಿ ಒಂದು ಸೋಲಾರ್ದು ಸಬ್ಸಿಡಿದು ಒಂದು ವಿಡಿಯೋ ಹಾಕಿದ್ದೆ. ಆ ಸಬ್ಸಿಡಿ ವಿಡಿಯೋ ನೋಡಿ ಸರ್, ನನಗೆ ಚಿತ್ರದುರ್ಗ, ಹೊಸದುರ್ಗ, ಗುಲ್ಬರ್ಗ, ದಾವಣಗೆರೆಯಿಂದೆಲ್ಲ ಫೋನ್ ಬಂತು. ಏನಂತ ಫೋನ್ ಬಂತು ಅಂದ್ರೆ, ಸರ್ ನಾವು ಈ ತರ ಸಬ್ಸಿಡಿ ಮಾಡಿಸ್ಕೊಬೇಕು ಅಂತ. ನಾನು ಏನಕ್ಕೆ ನಿಮ್ಗೆ ಕೇಳ್ತೇನೆ ಸರ್, ನೀವು ಹೇಳೋ ಒಂದು ಒಳ್ಳೆ ಮಾಹಿತಿ ಯುವ ರೈತರುಗಳಿಗೆ, ಹಾಗೂ ನಾನು ಒಂದು ಮಾಡಬೇಕು ಬೆಂಗಳೂರಲ್ಲಿ, ಮೈಸೂರಲ್ಲಿ ನಾನು ಏನು ದುಡಿಲಿ, ನಮ್ಮ ಜಮೀನು ಇರೋರಿಗೆ, ಜಮೀನು ಇಲ್ಲದೆ ಇರೋರಿಗೆ ಏನೂ ಮಾಡೋಕ್ಕಾಗೋದಿಲ್ಲ. ಜಮೀನು ಇಲ್ಲದೆ ಇರೋರು ಹಸು ಸಾಕಾಣಿಕೆ ಮಾಡಬಹುದು. ಈ ಮನೆ ಒಂದಿದ್ರೆ ಸಾಕು, ಜಮೀನೇನು ಬೇಕೇ ಇಲ್ಲ. ಹಸು ಸಾಕಾಣಿಕೆ ಮಾಡೋಕ್ಕೆ ಜಮೀನೇನು ಬೇಕಾಗೋದಿಲ್ಲ. ನಾವು ಅದನ್ನು ಕ್ರಮಬದ್ಧವಾಗಿ ನೋಡಿಕೊಂಡ್ರೆ ಮೇವಿಗೂ ಕೊಟ್ಟು ನಮಗೂ ಕೊಡುತ್ತೆ ಅದು ಆದಾಯನ. ಅದ್ರ ಮೇವು ನೋಡ್ಕೊತದೆ, ಅದು ತಿಂಡಿ ಎಲ್ಲನೂ ಮಾಡಿ ಆದಾಯ ಮಾಡ್ಕೋಬೋದು. ಜಮೀನೇ ಬೇಕಿಲ್ಲ, ಅದ್ರ ಗೊಬ್ಬರನೂ ಮಾರ್ಕೋಬೋದು. ಆ ರೀತಿ ಜಮೀನು ಮಾಡಿಕೊಂಡು ಏನು ಮಾಡ್ತೀರಾ? ಹಸುಗಳಿದ್ದಾಗ ಜಮೀನು ಸಂಪಾದನೆ ಮಾಡ್ಬೋದು ನಾವು. ಅದರಲ್ಲಿ ಆದಾಯ ತೆಗೆದು ನಾವು ಜಮೀನು ತಗೊಬೋದು ಹೊರಗಡೆಯಿಂದ, ಹಂಗೆ ಮಾಡ್ಬೋದು. ಫಸ್ಟು ನಾವು ಅದು ಭಕ್ತಿ ಶ್ರದ್ಧೆಯಿಂದ ಏನು ಮಾಡ್ತೀವೋ ಅದ್ರ ಮೇಲೆ ನಮಗೆ ಫಲ ಕೊಡ್ತದೆ. ಅದು ಅಷ್ಟು ಬಿಟ್ಟರೆ ಈಗ ನಮ್ಮ ಮಕ್ಕಳನ್ನ ಹಂಗೆ ಬೀದಿಲಿ ಬಿಟ್ಬಿಟ್ರೆ ನಾವು ಬೆಳ್ಸೋಕ್ಕಾಗ್ತಾ? ನಾವು ಅದಕ್ಕೆ ಏನು ತಿಳುವಳಿಕೆ ಹೇಳಬೇಕು, ಅವ್ರಿಗೆ ವಿದ್ಯಾಭ್ಯಾಸ ಏನು ಕೊಡಿಸ್ಬೇಕು, ಆ ರೀತಿ ಮಾಡಿದಾಗ ಅದನ್ನ ಹಂಗೆ ನಾವೇ ಇವ್ನು ಓಡ್ಕೊಬೇಕು ದನಗಳನ್ನ. ಇಲ್ಲನವ್ರು ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಎಷ್ಟೋ ಜನ ಹೇಳ್ತಾರೆ, ನಾನು ಕೇಳಿರೋ ಪ್ರಕಾರ, ನನ್ನ ಕಿವಿಯಾರೆ ಕೇಳೋ ಪ್ರಕಾರ, ಹಸು ಸಾಕಾಗಲ್ಲ, ತುಂಬಾ ಕಷ್ಟ, ಒಂದು ಮದುವೆಗೆ ಹೋಗಕ್ಕಾಗಲ್ಲ, ಒಂದು ಫಂಕ್ಷನ್ಗೆ ಹೋಗಕ್ಕಾಗಲ್ಲ, ಜೀವನ ಪೂರ್ತಿ ಅಲ್ಲೇ ಕಳಿಬೇಕು ನಾವು ಅಂತ ಎಷ್ಟೋ ಜನಗಳ ಬಾಯಿ ನಾನು ಕೇಳಿದ್ದೀನಿ ಸರ್. ಈಗ ನಾವೇ ಮಾಡ್ತಾ ಇದ್ದೀವಲ್ಲ, ಈಗ ಏನಕ್ಕೆ ಹೋಗೋಕ್ಕಾಗಲ್ಲ? ಈಗ ನಾವು 4 ಜನ ಇದ್ದೀವಿ, 4 ಜನದಲ್ಲಿದ್ದು 2 ಹಸುಗಳ ಹತ್ರ ಇರ್ತೀವಿ, ಇನ್ನಿಬ್ಬರು ಮದುವೆಗೆ ಹೋಗ್ತೀವಿ. ಅವರಿಬ್ಬರು ಇದ್ದಾಗ ನಾವಿಬ್ಬರು ಹಿಂಗೆ ಯಾಕೆ ಹೋಗೋಕ್ಕಾಗಲ್ಲ? ಅದಕ್ಕೆ ಟೈಮ್ ಫಿಕ್ಸ್ ಇದ್ದಾಗ ನಾವು ದಿವಸ ಅಲ್ಲೇ ಕಳೆಯೋಕೆ ಹೋದಾಗ ನಾವು ಚಂಗ್ಲಿ ಹೊರ್ದಂಗೆ ಆಯಿತು. 1 ದಿನ 2 ದಿನ ಎಲ್ಲ ಅಲ್ಲೇ ಕಳೆಯೋಕೆ ಹೋದಾಗ ನಾವು ಚಂಗ್ಲಿ ಹೊರ್ದಂಗೆ ಆಗೋಯ್ತು. ನಾವೇನೂ ಅದೇ ಮಾಡೋಕ್ಕಾಗಲ್ಲ. ಈಗ ಹೋಗಬೇಕು, ಕಾರ್ಯಕರ್ತೆಗೆ ಹೋಗಬೇಕು. ಕಾರ್ಯಕರ್ತೆ ಎಲ್ಲ ನಾವು ಮುಗಿಸ್ಕೊಂಡು ನಮ್ಮ ಮನೆಗೆ ನಾವು ಬರಬೇಕು. ಸುಮ್ಮನೆ ಅಲ್ಲೇ ದಿವನ ಎಲ್ಲವ ಇದು ಮಾಡ್ಕೊಂಡು ಹೋದರೆ ಆಗತ್ತಾ? ಆಗಲ್ಲ. ಅವ್ರು ಹೇಳ್ತಾರೆ, ಅವ್ರು ಹೇಳೋದೆಲ್ಲ ಮಾಹಿತಿ ಎಲ್ಲ ಬರೀ ಸುಳ್ಳು. ನಾವು ಮಾಡ್ತಾಯಿದ್ದೀವಿ 10 ವರ್ಷದಿಂದ. ನಾನು ಏನಕ್ಕೆ ಇನ್ನೊಂದು ವಿಚಾರ ಕೇಳ್ತೀನಿ ಅಂದರೆ, ನಾನು ಎಷ್ಟೋ ವಿಡಿಯೋಗಳಲ್ಲಿ ನೋಡಿದ್ದೀನಿ ಸರ್, ನಾವು ಮಾಡಿ ಲಾಸ್ ಆದೋ, ನಾವು ಹಸು ಫಾರ್ಮ್ ಮಾಡಿ ಲಾಸ್ ಆದೋ, ಕುರಿ ಫಾರ್ಮ್ ಮಾಡಿ ಲಾಸ್ ಆದೋ, ಕೋಳಿ ಫಾರ್ಮ್ ಮಾಡಿ ಲಾಸ್ ಆದೋ, ಯಾರೂ ಮಾಡಬೇಡಿ ಅನ್ನೋ ಒಂದು ತುಂಬ ಕೆಟ್ಟ ಸಂದೇಶನ ಕೊಡ್ತಿದ್ದಾರೆ. ಯಾಕಂದರೆ ಅವರು ಸಂದೇಶ ಯಾತಕ್ಕೆ ಕೊಡ್ತಾರೆ ಅಂದರೆ, ಇಲ್ಲ ಸಲ್ಲದ್ದು ಅವ್ರು ಎಣ್ಣೆ ಕುಡಿಯೋದಕ್ಕೆ, ಇಸ್ಪಿಟಾಡೋದಕ್ಕೆ ಎಲ್ಲ ಇದರಲ್ಲೇ ಮಾಡ್ಕೊಬಿಟ್ಟು ದನ ಮಾರ್ಕೊಂಡು ಕೆಟ್ಬಿಟ್ಟೆ ಅಂದರೆ ಆಗಲ್ಲ. ನಾವು ಬದುಕಾಟಕ್ಕೆ ಯೂಸ್ ಮಾಡ್ಕೋಬೇಕು ವಿನಃ ನಾವು ಕೆಟ್ಟದಕ್ಕೆಲ್ಲ ದುಡ್ಡೇ ಯೂಸ್ ಮಾಡ್ಕೊಂಬಿಟ್ಟು ದನಗಳು ಮಾರ್ಕೊಬಿಟ್ರೆ ಅದು ಇದಾಯಿತು, ಲಾಸ್ ಆಯಿತು ಅಂತ ಯಾವಾಗಲೂ ಅನ್ನೋದೇ. ಈಗ ಅದಕ್ಕೆ 4 kg ಫೀಡ್ ಕೊಡೋದಕ್ಕೆ 1 kg ಫೀಡ್ ಕೊಟ್ಟರೆ ಹಾಲೆಲ್ಲಿ ಕೊಟ್ಟದದು? ಈಗ ಇದು ಒಂದು ಹಸು 14 kg ಹಾಲು ಕೊಡ್ತದೆ. 14 kg ಹಾಲು ಕೊಡೋದಕ್ಕೆ ನಾವೇನು ಮಾಡೋದಕ್ಕೂ 4 kg ತಿಂಡಿ ಕೊಡ್ಬೇಕು. ಅದಕ್ಕೆ 4 kg ತಿಂಡಿ ಕೊಡ್ದವ್ರು ಹಾಲು ಎಲ್ಲಿ ಕೊಡ್ತದೆ? ಅದು ಕೊಡೋದಿಲ್ಲ. ಆ ರೀತಿ ನಾವು ಹೆಂಗೆ ಸಾಕ್ತೀವಿ. ಈಗ ಪೆಟ್ರೋಲ್ ಇದ್ದಾಗ ಓಡ್ತದೆ, ಪೆಟ್ರೋಲ್ ಇಲ್ದನೋದ್ರೆ ಏನು ಹೊಡೆಯೋದು? ಅಲ್ಲೇ ನಿಂತ್ಕೊಳ್ತದೆ ಅದು. ಆ ರೀತಿ ದನಗಳಿಗೂ ಇದಕ್ಕೆ ನಾವು ಪೋಷಣೆ ಮಾಡ್ದನೋದ್ರೆ ಅದು ನಮಗೆ ಆದಾಯ ಕೊಟ್ಟದ? ಆದಾಯ ಕೊಡಲ್ಲ.
ಆ ರೀತಿಯೇ ಎಲ್ಲ ಹಸುಗಳು ಈಗ ನಾವು ಈಗೆಲ್ಲ ಈಗ 1.5 ಲಕ್ಷ ರೂಪಾಯಿನ ಹಸ ತಂದುಬಿಟ್ಟು ಕಟ್ಟಾಕಿಬಿಟ್ಟು ಒಂದಿಡಿ ಮೇವು ಹಾಕ್ಬಿಟ್ರೆ ಅದು ಹಾಲು ಕೊಡ್ತೀನಿ ಅಂತ ಹೇಳೋದ. ಅದಕ್ಕೆ ಏನು ಪೋಷಣೆ ಮಾಡಬೇಕು, ತಿಂಡಿ, ತೃಪ್ತಿ ಮಾಡಿದ್ರೆ ಮಾತ್ರ ಅದು ನಮಗೆ ಆದಾಯ ಕೊಡ್ತದೆ ವಿನಃ ಅದು ನಷ್ಟ ಮಾಡಲ್ಲ. ಯಾವುದೇ ಕಾರಣಕ್ಕೂ ನಷ್ಟ ಮಾಡಲ್ಲ. ಯಾರೋ ಹೇಳ್ತಾರೆ ಯಾವತ್ತೂ ನಷ್ಟ ಮಾಡಲ್ಲ. ನಾವು ಕಲ್ತಿರೋ ಕೆಟ್ಟ ಹವ್ಯಾಸದಿಂದ ನಾವೇ ನಷ್ಟ ಮಾಡ್ಕೊಳ್ಳೋದು ಅಷ್ಟೇ. ಎಣ್ಣೆ ಕುಡಿಯೋಕೆ ಹೋಗೋದು, ಅದು ಮಾಡೋದು, ಇದು ಮಾಡೋದು, ಎಲ್ಲವಂತ ಕೂತ್ಕೊಳ್ಳೋದು, ನಷ್ಟ ಆಯಿತು ಅಂದ್ಬಿಟ್ರೆ ಅದು ಇಲ್ಲ. ನಾನೇನು ಅಂದ್ಕೊಂಡೆ ಅಂದರೆ ನಮ್ಮ ಹುಡುಗರು ಬೇಡ ಕರ್ರಪ್ಪ ಇಲ್ಲೇನೂ ಆಗಲ್ಲ, ಹಳ್ಳೀಲಿ ನೀವು ಸಿಟಿಗೆ ಹೋಗಿ ಅಂತ ಬೆಂಗಳೂರಿಗೆ ಕಳಿಸ್ದೆ. ಬೆಂಗಳೂರಲ್ಲಿ ಅವ್ರಿಗೆ ಕೊಟ್ಟು ಸಂಬಳ ಕೊಡೋದು ನಮಗೆ ಸಾಲಲ್ಲ. ಅವ್ರ ಕೈಲೆಲ್ಲ ಬೈಸ್ಕೊಂಡು ನಾವು ಕೆಲಸ ಮಾಡ್ಬೇಕಾ ಅಂದ್ಬಿಟ್ಟು ಹಳ್ಳಿಲೇ ಮಾಡ್ತೀವಿ ಅಂತ ಬಂದು, ಅಪ್ಪ ಹಿಂಗೆ ನಮ್ಮ ಹಸ್ಗಳು ಮಾಡಿಕೊಡಿ ಅಂತ ನನ್ನ ಮಕ್ಕಳು ಇಬ್ಬರು ಇಲ್ಲೇ ಅವರೇ. ಒಬ್ಬನಿಗೆ ಟ್ಯಾಕ್ಟ್ರ್ ಮಾಡ್ಕೊಟ್ಟಿದ್ದೀನಿ. ಬಂದು ಅದರಲ್ಲಿ ಟ್ಯಾಕ್ಟ್ರಲ್ಲಿ ಮೇವು ಹಾಯ್ಕೊಬತ್ತೀವಿ. ಮಿಕ್ಕಿ ಟೈಮ್ನಲ್ಲಿ ಉಳೋಕ್ಕೂ ಹೋಯ್ತಾರೆ. ಹಂಗೆ ಸುಮ್ಮನೆ ಯಾವುದೋ ಒಂದು ಟೈಮ್ನಲ್ಲಿ ಯಾಕೆ ಬೇಸಾಯ ಮಾಡೋಕ್ಕಾಗಲ್ಲ, ಇದರಲ್ಲಿ ಅದೇ ಯಾಕೆ ಮಾಡೋಕ್ಕಾಗಲ್ಲ? ಇಬ್ಬರು ಅನ್ಯೋನ್ಯವಾಗಿ ನಡೆಸ್ಕೊಂಡು ಹೋಯ್ತಾವ್ರೆ. ಯಾವ ತೊಂದರೆ ಇಲ್ಲ, ಯಾವ ಇದಿಲ್ಲ, ಆರಾಮಾಗಿದ್ದೀವಿ ಮನೆಯಾಗಲಿ ನಾವು. ಸುಮ್ಮನೆ ಯಾರೋ ಒಂದು ಹೇಳ್ತಾರೆ ಅದನ್ನು ಮಾಡ್ಕೊಬಿಟ್ಟು ಫಾರ್ಮ್ ಮಾಡ್ಕೊಬಿಟ್ಟು ಕೆಲಸ ಜಾಸ್ತಿ, ನಾವು ಹಾಳಾಗ್ಬಿಟ್ಟು ಹಂಗೆ ಹೋಯ್ತು ಹಿಂಗೆ ಹೋಯ್ತು. ಈಗ ಒಂದು ಕಾಯಿಲೆ ಬಂದುಬಿಟ್ಟು ಯಾವುದೋ ಒಂದು ಸತ್ತಾಗ್ಬಿಡ್ತು. ಈಗ ಮನ್ಸ ಸತ್ತಾಗಲ್ವ, ಅವ್ನಿಗೆ ಆಯಾಸ ಮೀರೋದ್ಮೇಲೆ ಮನ್ಸನೂ ಸತ್ತಾಗದೆ. ಚೆನ್ನಾಗಿರೋನು ಈಗ ನಾವು ಮನೆ ಹೊರಗೆ ಹೋಗ್ತೀವಿ, ಮನೆಗೆ ಬರ್ತೀವಿ ಅಂತ ಗ್ಯಾರಂಟಿ ಏನೈತೆ? ಹಾಗೆ ಯಾವುದೋ ಒಂದು ಹಸಿಗೆ ಏಜ್ ಮುಗ್ದೋಗಿರ್ತದೆ. ಆಯಸ್ಸೇನು ನಾವು ಬರೆದಿದ್ದೀವಾ? ಇಲ್ಲ. ಅದರ ಸತ್ತೋಗ್ಬಿಡ್ತು ಅಂತ ನಾವು ಕೈ ಬಿಡೋಕ್ಕಾಗಲ್ಲ. ನಾವು ಅದರಲ್ಲೇ ಬೆಳೆದಿದ್ದೀವಿ, ಅದರಲ್ಲೇ ಮುಂಗರಿಬೇಕು ಅಂತ ಅಂದಾಗ ಒಂದು ಸತ್ತೋಗ್ಬಿಡ್ತು ಅಂತ ಇದು ಮಾಡೋಕ್ಕಾಗಲ್ಲ. ನಾವು ಮತ್ತೆ ಅದರಲ್ಲಿ ಆದಾಯ ಮಾಡ್ಕೊಬೇಕು. ಬೇರೆ ಕರುಗಳು ಇರ್ತವೆ, ಕರುಗಳು ಸಾಯ್ಕೋತೀವಿ. ಒಂದು ಸತಿ ಕರುಗಳು ಒಂದು 6 ಹಸುಗಳು ಕರು ಹಾಕೋತು ಅಂದರೆ 3 ಕರುಗಳು ಮಡಿಕೋತೀವಿ. 1 ವರ್ಷದಲ್ಲಿ ಅದೇ 2 ವರ್ಷದಲ್ಲಿ 1 ಲಕ್ಷ ಆದಾಯ ಕೊಡ್ತದೆ ಕರು. 2 ವರ್ಷ ಆಯಿತು ಅಂದರೆ ಅದು ತೆನೆ ಆಗುತ್ತೆ. ತೆನೆ ಆದಾಗ 1 ಲಕ್ಷ, ಒಂದು ಕರು ತೆನೆ ಆದಾಗ 1 ಲಕ್ಷಕ್ಕೆ ಹೋಗುತ್ತೆ. 1 ಲಕ್ಷಕ್ಕೆ ಹೋಗುತ್ತೆ ಅಂತ. ವರ್ಷದಲ್ಲಿ 10 ಕರು ಆದರೆ 1 ವರ್ಷದಲ್ಲಿ 5 ಮಡಿಕೊಂಡ್ರೆ ಸಾಕು, 5 ಕರು ಆರಾಮಾಗಿ 5 ಲಕ್ಷ ಆಯಿತು. ಅದಕ್ಕಿಂತ ಇನ್ನೇನು ಮಾಡಬೇಕು? ನಿರ್ವಹಣೆಗೆ ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ಎಲ್ಲದಕ್ಕೂ ನಾವು ಹಂಗೆ ಒಂದು 5 ವರ್ಷ ಕಷ್ಟಪಟ್ಟರೆ 1 ಎಕರೆ, ಒಂದು ಅರ್ಧ ಎಕರೆ, ಒಂದು 10 ಗುಂಟೆ 20 ಗುಂಟೆ ಜಮೀನು ಕೂಡ ಈಸಿಯಾಗಿ ಮಾಡ್ಬೋದು, ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಈಗ ನಮ್ಮದು ಇದೊಂದು ಹಸುಗೆ ನಾವು 1,40,000 ಕೊಟ್ಟಿದ್ದೀವಿ. ಇದಕ್ಕೆ ಒಂದು ಟೈಮ್ಗೆ 12 kg 14 kg ಹಾಲು ಕರಿತಿತ್ತು. 14 kg ತಂದಾಗ 14 kg ಹಾಲು ಕರಿತಿದ್ದು ಈಗ 16-17 kg ಹಾಲು ಕರಿತಾ ಇದೆ. ನೀವು ಸಂಪೂರ್ಣವಾಗಿ ನಿರ್ವಹಣೆ ಮಾಡಿರೋದ್ರಿಂದ ಆ ರೀತಿ ಕೊಡ್ತದೆ. ಹಂಗೆ ಆ ರೀತಿ ಇಲ್ದನ ಹೋದರೆ ಯಾವುದೂ ಏನು ಮಾಡೋಕ್ಕಾಗಲ್ಲ. ಇದು ತಂದಾಗ ನಮ್ಗೆ 7 ಲೀಟ್ರ್ ಹಾಲು ಕೊಡ್ತಿತ್ತು, ಈಗ 13-14 ಲೀಟ್ರ್ ಹಾಲು ಕೊಡ್ತಾ ಇದೆ. ಇದು 7 ಲೀಟ್ರ್ ಹಾಲು ಕೊಡ್ತಿತ್ತು, ಈಗ 14 kg ಹಾಲು ಕೊಡ್ತಾ ಇದೆ. ನಾವು ಪೋಷಣೆ ಮಾಡ್ದೋ. ಈಗ ಹಾಲು ನಾವು ತಂದಿದ್ದು 4 ವರ್ಷ 5 ವರ್ಷ ಆಯಿತು ಹಸುನ. ಯಾವ್ಯಾವ ತಳಿಯ ಹಸುಗಳಿದೆ ಸರ್? ಈಗ ನಮ್ಮನೆ ಎಲ್ಲ ಫುಲ್ಲು ಬ್ರೀಡಿಂಗು ಅಂದರೆ ಫುಲ್ ಎಚ್-ಎಫು, ರೆಡ್ಯಾನು. ಯಾವುದು ಎಚ್-ಎಫ್? ಯಾವುದು ಇದು ಪ್ಯೂರ್ ಎಚ್-ಎಫು. ಇದು ಪ್ಯೂರ್ ಎಚ್-ಎಫು. ಇದು ರೆಡ್ಯಾನು. ಬ್ಲ್ಯಾಕು, ಹಾಲ್ ಬ್ಲ್ಯಾಕು ಅಲ್ಲೈತೆ. ಇದು ಗಿರ್ ಕ್ರಾಸು. ಇದು ಬ್ಲ್ಯಾಕ್ ಎಚ್-ಎಫ್. ಇದು ಬ್ಲ್ಯಾಕ್ ಎಚ್-ಎಫು. ಇದು ಗಿರ್ ಕ್ರಾಸು. ಬ್ಲ್ಯಾಕ್ ಎಚ್-ಎಫ್. ಇದು ಗಿರ್ ಕ್ರಾಸು. ಇದು ಕಿವಿ ಉದ್ದಾಗೈತೆ. ಇದು ಗಿರ್ ಕ್ರಾಸು. ರೆಡ್ ಜರ್ಸಿ ಇದು. ಹಾಂ, ಅದು ಎಚ್-ಎಫ್. ಇದೆಲ್ಲ ಫುಲ್ ಅದು ಜರ್ಮನ್ ಬಿಡವು. ಹಾಂ, ಅವೆರಡು ಹವಳಿ ಜವಳಿ ಅವು. ಇವು 2 ಹವಳಿ ಜವಳಿ ಇವು. ಹಾಂ, 2 ಕ್ವೀನ್. ಇಲ್ಲ, ಅದು ಬೇರೆಯವ್ರ ಮನೆ ಹುಟ್ಟಿದ್ದು, ನಾವೇ ತಗೊಂಬಂದು 2 ಒಂದೇ ಸರಿನೇ ನಾವು ಪರ್ಚೇಸ್ ಮಾಡ್ಕೊಂಡು. 2 ಕೊಡ್ತೀವಿ ಅಂದರು, 1 ಕೊಡಲ್ಲ ಅಂದರು. ಅದಕ್ಕೆ ನಮಗೂ 1 ಬೇಡ, ಅವಳಿ ಜವಳಿ ಆದಮೇಲೆ ಒಂದೇ ನಾವು 2 ತಗೊಂಡು ಹೋಗ್ತೀವಿ ಅಂತ 2 ಖರೀದಿ ಮಾಡ್ಕೊಂಡು. ಇವು 1.5 ಲಕ್ಷ 2. 1,25,000, 1,25,000, 2,55,000 ಬಿದ್ದಾವೆ ನಾವು ಮನೆ ತಗ ಬರೋತ್ತಿಗೆ. 2 ಟ್ರಾನ್ಸ್ಪೋರ್ಟ್ ಚಾರ್ಜು ಸೇರಿಸಿ. ಹಾಂ, 2. ಹಾಲು ಕರಿತಾದೆ. ಈಗ ಒಂದೊಂದು 11 ಲೀಟ್ರ್ ಕೊಡ್ತಾದೆ. 11 kg ಕೊಡ್ತಾದೆ. ಇದೇ ಫಸ್ಟ್ನೇ ಸೋಲ. ಇದು ಅದು ಇನ್ನೂ ಹಲ್ಲಾಗಿಲ್ಲ, ಇದು ಹಲ್ಲಾಗೈತೆ. ಅದು ನಮಗೆ ಹಂಗೆ ತಾಯಿ ಹಲ್ಲು ಬಿದ್ದು ಹುಟ್ಟುತ್ತವೆ. ಹಂಗೆ 2 ಹಲ್ಲು 4 ಹಲ್ಲು 6 ಹಲ್ಲು ಅಂತ
ಹಸುಗಳಿಗಿರ್ತದೆ. 6 ಫುಲ್ಲು ಕಡೆಯೆಲ್ಲ ಬಿದ್ದೋದಾಗ ಸಮ ವಯಸ್ಸಾಯಿತು ಅಂತ ದನಗಳಿಗೆ. ಕಡೆಯಲ್ಲಿ ಬಿದ್ದಾಗ ಸಮ ವಯಸ್ಸಾಗೈತೆ ಹಸಿಗೆ, ಅರ್ಧ ವಯಸ್ಸಾಯಿತು ಅಂತ. 2 4 ಅನ್ನೋ ಲೆಕ್ಕಾಚಾರ ಅದು ಕನ್ಪಡ್ಡೆ ಸೇಲ್ ಮಾಡ್ತಾರೆ. ಹಂಗೆ 2 4 6 ಗಂಟ ದನ ರೇಟ್ ಜಾಸ್ತಿ ಆಗಿರುತ್ತೆ. ಯಾವಲ್ಗೆ ರೇಟ್ ಜಾಸ್ತಿ ಇರುತ್ತೆ? ಈಗ 2 4 ಗಂಟ 6 ಗಂಟು ರೇಟ್ ಜಾಸ್ತಿ ಆಗಿರುತ್ತೆ. ರೇಟ್ ಜಾಸ್ತಿ, 6 ರೇಟ್ ಜಾಸ್ತಿ ಇರುತ್ತೆ. 6 ರೇಟ್ ಜಾಸ್ತಿ ಆಗಿರುತ್ತೆ. ಯಾಕೆಂದರೆ ಅಲ್ಲಿವರೆಗೆ ಈಗ ಮಳೆಯಾಗ 6 ಬಿದ್ದು ಹುಟ್ಟುತ್ತದಲ್ಲ, ಅಲ್ಲಿವರೆಗೂ ರೇಟ್ ಜಾಸ್ತಿ ಇರುತ್ತದೆ. ಆಮೇಲೆ ಇನ್ನು ಇಳ್ತಾರ ಬರುತ್ತೆ. ಇಳ್ತಾರ ಇರುತ್ತೆ. 8 ಹಲ್ಲು ಇರುತ್ತೆ ಅದಕ್ಕೆ ಹಸುವಿಗೆ. 8 ಹಲ್ಲು 8 ಹಲ್ಲು ಕೊನೆ ಬಿದ್ದು ಹುಟ್ಟಿತು ಅಂದರೆ ಅಲ್ಲಿಗೆ ಸಮ ವಯಸ್ಸಾಯಿತು, ಅರ್ಧ ವಯಸ್ಸಾಯಿತು ಹಸಿಗೆ. ಹಂಗೆ ಅಲ್ಲಿಂದ ಆಚೆ ಹೆಂಗೆ ಹೋದ್ರೂ ಒಂದು ಹಸು 20 ವರ್ಷ ಇರುತ್ತೆ. ನಾವು ಯಾವ ರೀತಿ ಮಡಿಕೋತೀವಿ ಅದ್ರ ಮೇಲೆ ಡಿಪೆಂಡ್. ನೀಟಾಗಿ ಆರೋಗ್ಯವಾಗಿ ಆರೋಗ್ಯವಾಗಿರುತ್ತೆ. ಹಂಗೆ ಈಗ ಇದು 11 ಕೆ ಜಿ ಹಾಲು ಕರಿತೇವೆ ಒಂದೊಂದು, 2. ಇದು ಒಂದು ಟೈಮ್ಗೆ 23 ಕೆ ಜಿ ಹಾಲು ಕರಿತದೆ. ಇದು 23 ಕೆ ಜಿ ಹಾಲು ಕರಿತದೆ. ಇದೊಂದು ಓರಿ ಹಾಕಿತ್ತು, ಇದರಲ್ಲೇ ಸಾಯ್ಕೊಂಡಿದ್ದೀವಿ ಹೋರಿನ. ಇದರದೇ ಮಗ ಓರಿ ಅಲ್ಲೈತೆ. 3 ಲಕ್ಷಕ್ಕೆ ಕೇಳಿದ್ರು, 3,10,000 ಕೇಳೋರು ಓರಿ. ಅಲ್ಲೈತೆ ಹೋರಿ, ಬೀಜದ ಹೋರಿ ಐತೆ. 3,10,000 ಕೇಳೋರೀಗ ಕೊಟ್ಟಿಲ್ಲ. ನಾವು ಹಂಗೆ ಮಡಿಕೊಂಡಿದ್ದೀವಿ. ಇರಲಿ ಅವನು ಅಂತ ಭೀಮಾ ಅಂತ ಹೆಸರು ಇಟ್ಕೊಂಡಿದ್ದೀವಿ. ಮನೇಲಿ ಹುಟ್ಟಿದ ಮಗ ಮನೇಲಿ ಇರಲಿ ಅಂತ ಮಡಿಕೊಂಡಿದ್ದೀವಿ. ಬ್ರೀಡಿಂಗ್ 7-8 ಜನ ಗಂಡು ಮಕ್ಕಳು ಅವರೇ. ಇವೆಲ್ಲ ಎಚ್-ಎಫ್. ಇದೊಂದು ಬ್ಲ್ಯಾಕು. ಇಲ್ಲ ಐತೆ ಇಲ್ಲಿ. ಇದು ರೆಡ್ ಆ್ಯಂಡ್ ಎಚ್-ಎಫ್. ಅದು ಇಲ್ಲೆಲ್ಲ ನಮ್ಮ ದೇಶದವೇ, ಹೊರ ದೇಶದವೇ ಯಾವ ನಾವು ಯೂಸ್ ಮಾಡಲ್ಲ. ಇದೊಂದು ಬ್ಲ್ಯಾಕು. ಹಾಂ, ಇದು 2 ವರ್ಷದ ಕರು. 4 ತಿಂಗಳು ತೆನೆ ಆಗೈತೆ ಇದು. ಹಾಂ, ನಮ್ಮ ಮನೇಲಿ ಹುಟ್ಟಿದೆ ಇದು. 4 ವರ್ಷ 2 ಎಚ್-ಎಫ್. ಪ್ಯೂರ್ ಎಚ್-ಎಫ್ ಇದು. ಇದು ಅಂದರೆ ಉದ್ದ ಆಗೈತಲ್ಲ, ಅದಕ್ಕೆ ಸಣ್ಣ ಕಾಣಿಸ್ತದೆ. ಲೆಂತ್ ಐತಲ್ಲ, ಸಣ್ಣ ಕಾಣಿಸ್ತದೆ. ಹಾಂ, ಹಂಗೆ ನೋಡಿ ಇಲ್ಲಿ 2 ತಿಂಗಳ ಕರು ಇಷ್ಟು ಉದ್ದ ಮಡಗಿದ್ದೀವಿ. ಇದಕ್ಕೆ ಟೈಮ್ಗೆ 3 ಲೀಟ್ರ್ ಹಾಲು ಕೊಡ್ತೀವಿ. ಇದಕ್ಕೆ 1 ಟೈಮಿಗೆ 3 ಲೀಟ್ರ್ ಹಾಲು. 2 ತಿಂಗಳ ಕರು ಅಷ್ಟು ಉದ್ದ ಐತೆ ಅದು. 2 ಟೈಮ್ ಹಾಲು ಕೊಡ್ತೀವಿ, 3 ಲೀಟ್ರ್ ಹಾಲು 1 ಟೈಮ್ಗೆ. ಆ ರೀತಿ ಇದು ಓರಿ. ಹಾಂ, ಇಲ್ಲೈತೆ. ಇಳಬೇಕೆ ಭೀಮಾ. ಹಾಂ, 2 ಬೀಜದ ಹೋರಿ. 2 ಬೀಜ ಇರೋದು, ಇನ್ನೇನು ಜಾಸ್ತಿ ಇರೋಲ್ಲ. ಇನ್ನು ಒಂಟಿ ಇರುತ್ತೆ, ಅದು ಮಡಿಕೊಳ್ಳಲ್ಲ. ಒಂಟಿ ಬೀಜ ಇರುತ್ತಲ್ಲ, ಮಡಿಕೊಳ್ಳಲ್ಲ, ಅದು ಇದಾಗುತ್ತೆ. ಹಂಗೆ ಇದು ದೊಡ್ಡ ಇದು ಮಾಹಿತಿ ಅಂದರೆ, ಇದು ನಮ್ಮದು ಮನೇಲಿ ಹುಟ್ಟಿದೆ ಓರಿ. ಇದು ನಾವೇ ಬ್ಲೀಡಿಂಗೋಸ್ಕರ ಮಡಿಕೊಂಡಿದ್ದೀವಿ. 3,10,000 ಕೇಳೋರು ಇನ್ನೂ ಕೊಟ್ಟಿಲ್ಲ. ನಾವು ಈ ರೀತಿ ಮಡಿಕೊಂಡಿದ್ದೀವಿ. ಇದರದೇ ಮಗ ಇದು ಮಾರಿದ ಮೇಲೆ ಇದು ಮಡಿಕೊಳಕ್ಕಾಗ್ತಿದೆ ಅಂತ ಇದರಲ್ಲಿ ಹುಟ್ಟಿದ್ದು. ಇದ್ರ ಮಗನೇ ಇದು. ಹಾಂ, ಅದಕ್ಕೆ ಇದು ಮಡಿಕೊಂಡಿದ್ದೀವಿ. ಇನ್ನೂ ಅಲ್ಲಾಗಿಲ್ಲ. ಇದು 2 ವರ್ಷದ ಕರು. ಇದು 2 ವರ್ಷದ ಕರು. ಇದು 1,70,000 ಕೇಳಿದ್ರು. ಈ ಕರುನ ಕೊಟ್ಟಿಲ್ಲ ನಾವು. ಶಿವಮೊಗ್ಗದವ್ರು ಬಂದು ಕೇಳಿದ್ರು. ಇದು ಯಾವ ಕಡೆಯಿಂದ ಬಂದಿದ್ದಾರೆ ನಿಮ್ಮ ಹತ್ರ ಮಾಹಿತಿ ಕೇಳೋದು? ಈಗ ಈ ನಮ್ಮ ಮಾಹಿತಿ ಏನದಲ್ಲ, ದನ ತಗೊಳಕ್ಕೆ ಬರ್ತಾರೆ. ಇಲ್ಲಿ ಚಿಕ್ಕಮಂಗ್ಳೂರು ಮಂಗಳೂರು ಕಡೆಯಿಂದೆಲ್ಲ ಬಂದು ಅಲ್ಲಿವರೆಗೆಲ್ಲ ಕೊಟ್ಟಿದ್ದೀವಿ ನಾವು ದನಗಳು. ಮಂಗಳೂರು ಸೈಡ್ಗೆಲ್ಲ ಕೊಟ್ಟಿದ್ದೀವಿ. ಫೋನ್ ಮಾಡಿ ಖುಷಿ ಆರಾಮಾಗಿ ಚೆನ್ನಾಗವ್ರೆ, ಯಾವುದಿಲ್ಲ. ನಮ್ಮ ಕೊಟ್ಟಿಗೆಯಲ್ಲಿ ಏನಿದ್ರು 2 ಟೈಮ್ ಹಾಲು ಕರ್ಕೊಳ್ಳಿ, ದನ ಹಿಡ್ಕೊಂಡೋಗಿ. ಅಲ್ಲಿ ನೋಡಿ ನಾವು ದನನೇ ಕೊಡಲ್ಲ. ಹಾಲು ಕರ್ಸಿ ನೋಡಿಕೊಂಡು ದನ ಒಂದಿನೆಲ್ಲ ಕರ್ಸ್ಬಿಟ್ಟು ಹೊಡೋಯ್ತಾರೆ. ಅವ್ರ ಊರಿಗೆ ಕರ್ಸ್ಬಿಟ್ಟು ಹೊಡೋಯ್ತಾರೆ. ಹೋದಾದ್ಮೇಲೆ ಮತ್ತೆ ಬಂದು ಇನ್ನೊಂದು ಟೈಮ್ ಹಾಲು ಕರ್ಸ್ಬಿಟ್ಟು ಹಿಡ್ಕೊಂಡು ಹೋಗ್ತಾರೆ. ಆ ರೀತಿ ನಾವು ದನ ಕೊಡೋದು. ಬರ್ತೀನಿ ಅಂದರೆ ನಮಗೇನಿಲ್ಲ, ಕೊಡ್ತೀವಿ, ಆರಾಮಾಗಿ ಕೊಡ್ತೀವಿ ನಾವು. ನೋಡ್ಕೊಳ್ಳಿ, ನಿಮ್ಗೆ ಇಷ್ಟ ಬಂದಿದ್ದು ಯಾವ್ದು ಬೇಕೋ ಅದು ನೋಡ್ಕೊಂಡು, ನಿಮ್ಗೆ ಇಷ್ಟ ಆದರೆ ವ್ಯಾಪಾರ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬೇಡ ಅಂದರೆ ಬಿಡಿ ಅಂತ ಹೊರಗಡೆ ಬೇಕಾದ್ರೆ ಕೊಡಿಸ್ತೀವಿ. ಹಂಗೆ ಅದೇ ಆ ರೀತಿ ಪ್ರಾಬ್ಲಮ್ ಇದ್ರೆ ದನಗಳೇ ಮಡಿಕೊಳ್ಳಲ್ಲ ನಾವು. ಅದು ಕಾಯಿಲೆ ಇದ್ದಾಗ ದನ ಮಾರಲ್ಲ ನಾವು. ಸುಮ್ಮನೆ ಅವರು ನಮ್ಮನ್ನು ಬೈಕೊಂಡಾಗ ಸುಮ್ಮನೆ ಆಗ ನಮಗೆ ಕೆಟ್ಟ ಹೆಸರು, ಏಳಿಗೆನೂ ಇರಲ್ಲ. ಅವ್ರು ಬೈತಾರೆ, ಅಯ್ಯೋ ಹಂಗೆ ಕೊಟ್ಟ ಹಿಂಗೆ ಕೊಟ್ಟ, ಅಷ್ಟೊಂದು ದುಡ್ಡು ತೊಗೊಂಡ ಅಂತವ ಎಲ್ಲ ಬೈತಾರೆ. ಅದಕ್ಕೇನು ಮಾಡ್ಬೇಕು ನೋಡ್ರಪ್ಪ, ಹಿಂಗೆ ಯಾವುದು ಕಾಯಿಲಿಲ್ಲ ಕಸಾಲಿಲ್ಲ, ಬೇಕಾದ್ರೆ ಡಾಕ್ಟ್ರ್ ಕರ್ಕೊಂಡ್ಬಂದು ಚೆಕ್ ಮಾಡ್ಕೊಂಡು ತಗೋಗ್ಬೋದು. ಯಾವುದೇ ಕಾರಣದಲ್ಲ. ಬೇಕಾದ್ರೆ ತೆನೆ ಇದ್ರೂ ತೆನೆ ಆಗಿಲ್ಲ ಅಂದರೆ ತೆನೆ ಆಗಿಲ್ಲ ಅಂತ, ಬೇಕಾದ್ರೆ ತೆನೆ ಆಗಿದೆ ಇದು ಅಂತ ಚೆಕ್ ಮಾಡಿಸ್ಕೊಂಡು ಬೇಕಾದ್ರೆ ತೊಗೊಂಡೋಗ್ಬೋದು ಅವರು. ಆ ರೀತಿ
ಇನ್ನು ಯಾರಿಗೂ ಮೋಸ ಮಾಡೋ ಅವಶ್ಯಕತೆ ಯಾವುದೋ ನಮಗೆ ಆ ರೀತಿ ಮೋಸ ಮಾಡಿ ಬದುಕೋದಿಲ್ಲ, ನಮಗೆ ಮೋಸ ಮಾಡೋದು ಇದೂ ಇಲ್ಲ. ಈ ಓರಿ ಮಾತ್ರ ಆನೆ ಇದೆ, ಆನೆ ಇದ್ದಂಗೆ ಐತೆ. ದೃಷ್ಟಿ ಬೀಳಬಾರ್ದು. ಹಾಂ, ಹಂಗೆ ಸಾಯ್ಕೊಂಡಿದ್ದೀವಿ ಅದನ್ನು. ಒಂದು ಟೈಮ್ಗೆ 10 kg ತಿಂಡಿ ಕೊಡ್ತೀವಿ ಇದಕ್ಕೆ. ಒಂದು ಟೈಮ್ಗೆ 10 kg ತಿಂಡಿ ಬೇಕೇ ಬೇಕು ಇದಕ್ಕೆ. ಒಂದು ಟೈಮ್ಗೆ 10 kg ತಿಂಡಿ ಬೇಕು. ಆ ರೀತಿ ಮಡಿಕೊಂಡಿದ್ದೀವಿ ಇನ್ನು. ಒಂದು ದಿವಸಕ್ಕೆ 4 ಮೊಟ್ಟೆ ತಿಂತದೆ. ಮೊಟ್ಟೆ 4 ಮೊಟ್ಟೆ ಕೊಡಬೇಕಿದೆ. ಇಲ್ಲ, ಇದಕ್ಕೂ ಕೊಡ್ತೀವಿ 2. ಇದಕ್ಕೂ 2 ಕೊಡ್ತೀವಿ. ಒಂದು ಟೈಮ್ಗೆ 2. ಇದಕ್ಕೆ ಒಂದು ಟೈಮಿಗೆ 4 ಕೊಡ್ತೀವಿ, ಇದಕ್ಕೆ ಒಂದು ಟೈಮಿಗೆ 2 ಕೊಡ್ತೀವಿ. ಇಲ್ಲ, ಪಾರಂ ಮೊಟ್ಟೆನೇ ಕೊಡ್ತೀವಿ. ಪಾರಂ ಮೊಟ್ಟೆನೇ ಕೊಡ್ತೀವಿ. 4 ಹಾಂ, ಟ್ರೈ ಲೆಕ್ಕ ತಂದು ಮಡಿಕೊಬಿಡ್ತೀವಿ, ಆಗ ಕೊಡ್ತಾಯಿರ್ತೀವಿ. ಈಗ ನಿಮಗೆ ಒಂದು ದಿನಕ್ಕೆ ನೀವು ಈ 30 ಹಸುಗಳಿಂದ ಎಷ್ಟು ಹಾಲು ಕರಿತೀರಾ? ಈಗ ಒಂದು ಟೈಮ್ಗೆ 150ರಿಂದ 170 ಲೀಟ್ರ್ ಹಾಲು ಕರಿತೀವಿ. ಒಂದು ಟೈಮ್ಗೆ 170 ಲೀಟ್ರ್ ಅಂದರೆ ಅಲ್ಲಿಗೆ ನಿಮಗೆ 340 ಲೀಟ್ರು 340 ಲೀಟ್ರ್ ಹಾಲು ಕರಿತೀವಿ ಒಂದು ದಿವಸಕ್ಕೆ ಅಷ್ಟು. ಸುತ್ತಮುತ್ತಲವರೆಲ್ಲ ನೀವೇ ಜಾಸ್ತಿ ಹಾಲು ಕರಿತಿದ್ದೀರಾ ಅಂತ ಅನ್ಕೊಂತೀವಿ. ನಮ್ಮ ಮನೇಲಿ ನಮ್ಗೆ ಏನೋ ಇಳುವರಿ ಇರ್ತದೆ, ಆ ಇಳುವರಿ ಕರ್ಕೊಂತೀವಿ, ಸಾಕು ನಮ್ಗೆ ಅಷ್ಟೇ. ಅದೇ ಯಾರಾದರೂ ನಿಮ್ಮ ಈಗ ಅಕ್ಕಪಕ್ಕ ಜಿಲ್ಲೆಯಿಂದ ಯಾರಾದರೂ ನಿಮಗೆ ಅಕ್ಕಪಕ್ಕ ತಾಲೂಕಿಂದ ಅಥವಾ ಕೇರ್ಪೇಟೆಯಿಂದ ಬಂದು ಹಾಲು ತೊಗೊಂಡೋಗ್ತಾರಾ? ಇಲ್ಲ, ನಾವು ಗೌರ್ಮೆಂಟ್ ಡೈರಿಗೆ ಹಾಕ್ತೀವಿ. ಯಾವ ಪ್ರೈವೇಟ್ ಡೈರಿಗೆ ನಾವು ಹಾಕಲ್ಲ, ಗೌರ್ಮೆಂಟ್ ಡೈರಿಗೆ ಹಾಲು ಹಾಕೋದು ನಾವು. ಪ್ರೈವೇಟ್ ಡೈರಿಗೆಲ್ಲ ಬಂದು ಕೇಳಿದ್ರು ಹಾಕಿ ಅಂತ, ನಾವು ಹಾಕಲ್ಲ, ಅನುದಾನ ಬರಲ್ಲ, ದುಡ್ಡು ಏನಿಲ್ಲ ಅದರಲ್ಲಿ. ಆಮೇಲೆ ಈಗ ಹಾಕಿ ಅಂತಾರೆ, ನಾಳೆ ದಿನ ಅದು ಹಾಗೆ ಹಿಂಗೆ ಅಂತಾರೆ, ಅವರೆಲ್ಲ ಇದು ಮಾಡ್ತಾರೆ. ನಾವು ಅದಕ್ಕೆ ಗೌರ್ಮೆಂಟ್ ಡೈರಿಗೆ ಹಾಲು ಹಾಕೋದು. ಇಷ್ಟೆಲ್ಲ ಅನುದಾನ ಎಲ್ಲ ಬರುತ್ತೆ. ಸಾಕಿದ್ದೀರಲ್ವಾ, ಸರ್ಕಾರ ಕಡೆಯಿಂದ ಏನಾದರೂ ನೀವು ಸಬ್ಸಿಡಿ ಆಗಲಿ ಯಾವ್ದಾದ್ರು ಲೋನ್ ಆಗಲಿ ಅಪ್ಲೈ ಮಾಡಿದ್ದೀರಾ? ಲೋನ್ಗೇನು ಅಪ್ಲೈ ಮಾಡಿಲ್ಲ. ಒಟ್ಟರೆ ಮಿಲ್ಕಿಂಗ್ ಮಿಷಿನ್ನು ಕೊಟ್ಟಿದ್ದಾರೆ. ಯಾವ ಡಿಪಾರ್ಟ್ಮೆಂಟಿಂದ? ಇದು ಗೆಜ್ಜೆಗೆರೆ ಡೈರಿಯಿಂದ, ನಮ್ಮ ಡೈರಿಯಿಂದ ನಮಗೆ ಅದೊಂದು ಅನುಕೂಲತೆ ಮಾಡಿದ್ದಾರೆ. ಅಭಿಮಾನ ಇಟ್ಟು ಮಿಲ್ಕಿಂಗ್ ಮಿಷಿನ್ ಸಬ್ಸಿಡಿ ಕೊಟ್ಟಿದ್ದಾರೆ. ನೀವು ಮಾಡ್ಬೋದಲ್ಲ, ಸಬ್ಸಿಡಿಗೆ ಅಪ್ಲಿಕೇಶನ್ ಹಾಕ್ಬೋದಲ್ಲ ಯಾವುದಾದ್ರು? ಈಗ ಸಬ್ಸಿಡಿ ಅಪ್ಲಿಕೇಶನ್ ಹಾಕ್ತೀವಿ, ಅದು ಬರೋದು ಲೇಟ್ ಆಗುತ್ತೆ. ಅದಕ್ಕೆ ಅಯ್ಯೋ ಅವೆಲ್ಲ ಕಾಯಾರು ಅಂದ್ಬಿಟ್ಟು ಅವಕ್ಕೆ 3-4 ದಿನ ತಿರ್ಗಕ್ಕೆ ಹೋಗ್ಬೇಕು ನಾವು, ಕೆಲಸ ಬಿಟ್ಬಿಟ್ಟು. ಇಲ್ಲಿ ನಮ್ಮ ದನಗಳಿಗೆ ಆಲೇಖ ಮಾಡೋದು ಬಿಟ್ಬಿಟ್ಟು ಅಲ್ಲಿ ಹೋದರೆ ಇಲ್ಲಿ ಈ ರೀತಿ ಆಗುತ್ತಲ್ಲ ಅಂದ್ಬಿಟ್ಟು ನಾವು ಹೋಗಲ್ಲ. ನೋಡೋಣ ಸರ್, ನಮ್ಮ ಚಾನಲ್ ಕಡೆಯಿಂದ ಏನಾದರೂ ಯಾರಾದರೂ ಆಫೀಸರ್ ಇದನ್ನು ನೋಡಿ ನನಗೆ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಸರ್, ದಯಮಾಡಿ ನಿಮಗೆ ಸಬ್ಸಿಡಿ ಕೊಡೋ ರೀತಿ ನಾನು ಮಾಡ್ತೀನಿ. ಮಾಡಿ ಸರ್, ನಮಗೂ ಅನುಕೂಲ ಅಲ್ಲ, ನಮಗೂ ಅನುಕೂಲ ಆಗುತ್ತೆ. ನೀವು ಆ ರೀತಿ ಮಾಡಿದಾಗ ನಮಗೂ ಅನುಕೂಲ ಆಗುತ್ತೆ. 30 ಸಾಕೋದು, 40-60 ಮಕ್ಕಳು ಸಾಕ್ತಂಗೆ. ಅಯ್ಯೋ, ಇದು ಒಂದು ಓರಿ ಸಾಕೋವತ್ತಿಗೆ ನಾವು 5 ಜನ ಮಕ್ಕಳು ಸಾಕ್ಬೋದು. ಇದೊಂದು ಓರಿ ಸಾಕ, ಈ ಸಾಹೇಬ್ರು ಸಾಕಕ್ಕೆ. ಆ ರೀತಿ ಸಾಯ್ಕೊಂಡಿದ್ದೀವಿ ನಾವು. ಒಳ್ಳೆದಾಗಲಿ ಸರ್. 1 ಅಡಿಕೆ ಸರ್, ನಿಮ್ಮ ತೋಟದಲ್ಲಿ 100 ಅಡಿಕೆ ಆಗಿದೆ. ಒಳ್ಳೆದಾಗಲಿ.